ಬಿಜೆಪಿಗೆ ಪ್ರಧಾನಿ ಇದ್ದಾರೆ ಆದರೆ ದೇಶಕ್ಕಿಲ್ಲ. ಬಿಜೆಪಿಗೆ ಗೃಹ ಸಚಿವರಿದ್ದಾರೆ ಆದರೆ ದೇಶಕ್ಕಿಲ್ಲ. ಹೀಗಂತ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಶಿವಸೇನೆ ಅಧ್ಯಕ್ಷ ಉದ್ಧವ್ ಠಾಕ್ರೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂಸದ ಸಂಜಯ್ ರಾವತ್ ಸಂದರ್ಶನದಲ್ಲಿ ಮೋದಿ ನಂತರ ಮುಂದಿನ ಪ್ರಧಾನಿ ಯಾರು ಅಂತ ಪ್ರಶ್ನೆಯನ್ನ ಕೇಳಲಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಉದ್ಧವ್ ಠಾಕ್ರೆ, ನಿಮ್ಮ ಹೃದಯವನ್ನ ಹೇಗೆ ಒಡೆಯಲಿ, ಮೋದಿ ನಂತರ ಯಾರು ಎಂಬುದಕ್ಕೆ ಮೊದಲೇ ಉತ್ತರವನ್ನ ಕಂಡುಹಿಡಿಯಬೇಕಾಗಿತ್ತು. ಸದ್ಯಕ್ಕೆ ಪ್ರಧಾನಿಯನ್ನು ಬದಲಾಯಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ. 75 ವರ್ಷದ ಬಳಿಕ ನಿವೃತ್ತಿ ಹೊಂದುವ ಭರವಸೆಯನ್ನ ಅವರು ಉಳಿಸಿಕೊಳ್ತಾರ ಅನ್ನೋದನ್ನ ನೋಡಬೇಕಾಗಿದೆ ಅಂತ ಹೇಳಿದ್ರು. ಕಾಶ್ಮೀರ ಈಗ ಸಹಜ ಸ್ಥಿತಿಗೆ ಮರಳಿದೆ. ಆದರೆ ಪಹಲ್ಗಾಮ್ ದಾಳಿ ಹೇಗೆ ನಡೆಯಿತು? ಈ ದಾಳಿಯ ಜವಾಬ್ದಾರಿಯನ್ನ ಯಾರೂ ವಹಿಸಿಕೊಳ್ಳಲಿಲ್ಲ. 2 ರಿಂದ 3 ತಿಂಗಳಾಯಿತು. ದಾಳಿ ನಡೆಸಿದ ಭಯೋತ್ಪಾದಕರ ಬಗ್ಗೆ ಇನ್ನೂ ಪತ್ತೆ ಇಲ್ಲ. ಇದು ಸರ್ಕಾರದ ದೊಡ್ಡ ವೈಫಲ್ಯ. ಬಳಿಕ ನಾವು ದಾಳಿ ನಡೆಸಿದ್ದೇವೆ ಅಂತ ಹೇಳಿದ್ರು. ಸೈನ್ಯದ ಯುದ್ಧದ ಕೀರ್ತಿಯನ್ನ ಅವರು ತೆಗೆದುಕೊಳ್ಳುತ್ತಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಲ್ಲಿ ಪ್ರಮುಖ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಯಿತು. ಬಳಿಕ ಇದ್ದಕ್ಕಿದ್ದಂತೆ ಏನಾಯಿತು, ಏಕೆ ಹಿಂದೆ ಸರಿಯಿತು? ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಡಲೇಬೇಕು ಅಂತ ಹೇಳಿದ್ರು. ಯುದ್ಧವನ್ನು ನಿಲ್ಲಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಉತ್ತೇಜಿಸಲಾಯಿತು. ಭಾರತದ ಮೇಲೆ ಅಮೆರಿಕ ಒತ್ತಡ ಹೇರ್ತಾ ಇದೆ. ಇದಕ್ಕೆ ವ್ಯಾಪಾರ ಕಾರಣ ಅಂತ ಹೇಳಲಾಗ್ತಿದೆ. ಇದೆಲ್ಲವನ್ನು ತುಂಬಾ ಭಯಾನಕ ಅನ್ನಿಸ್ತಿದೆ ಅಂತ ಸಂದರ್ಶನದಲ್ಲಿ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಮೋದಿ ಬಳಿಕ ಮುಂದಿನ ಪ್ರಧಾನಿ ಯಾರಾಗಬೇಕು? ಕಮೆಂಟ್ ಮಾಡಿ ತಿಳಿಸಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.